ಭವಾನಿ ಮೇಡಮ್ ಮನೆಯವರು ಇವ್ರ ಮನೆಯವರು ಫಿರ್ಯಾದಿದಾರ ಅಲ್ಲ ಸರ್. ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಇವರು ಒಂದ್ ನಿಮಿಷ ಸರ್. ಏನ್ ಅವ್ರಿಗೆ ಕ್ಲಾರಿಫಿಕೇಶನ್ ಮಾಡಕ್ ಹೋಗ್ತಾ ಇಲ್ಲ, ನಿಮ್ಗೂ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಆಗ್ತಾ ಇಲ್ಲ. ಚೂರು ಒಂದ್ ನಿಮಿಷ, ಆಮೇಲೆ ನಾನು ಮಾಡ್ತೀನಿ ಕ್ಲಾರಿಫಿಕೇಶನ್. ನಾವು ಅವ್ರನ್ನ ನೀವು ಎಷ್ಟೇ ಸಲ ಕೇಳಿದ್ರು ನಿಮ್ಗೆ ಅವ್ರಿಗೆ ಕ್ಲಾರಿಫಿಕೇಶನ್ ಹೇಳಕ್ ಆಗಲ್ಲ. ಅವ್ರಿಗೆ ಹೇಳಕ್ಕೂ ಯಾವತ್ತೋ ಅಪ್ರೂಪದಲ್ಲಿ ರೈತರು ಬಂದಿರ್ತಾರೆ, ಹೇಳಕ್ಕಾಗಲ್ಲ. ನಾನು ವಕಾಲತ್ ವಹಿಸರಿಂದ ಒಂದು ಕ್ಲಾರಿಫಿಕೇಶನ್ ಮಾಡ್ತೀನಿ. ಏನಕ್ಕೆ ದೇವೇಗೌಡರು ಭವಾನಿ ಮೇಡಮ್ ಅಲ್ಲ ರೇವಣ್ಣವರು ಪ್ರಜ್ವಲ್ ಮಾಡಿಲ್ಲ ಅಂತ ಹೇಳ್ತಾರೆ? ಅದನ್ನ ನಾವೇನು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ನಡೀತೈತೆ. 107 ಅಲ್ಲಿ FIR ಆಗಿದೆ, ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಇವ್ರು ಏನಕ್ಕೆ ಅವ್ರನ್ನ ಒಳ್ಳೆಯವರು, ಯಾರು ಆರೋಪಿಗಳು ಅಂತ ಏನ್ ತೋರಿಸ್ತಿದ್ದಾರೆ, ಅವ್ರು ಏನಕ್ಕೆ ಒಳ್ಳೆಯವರು ಅಂದ್ರೆ ಅವರೆಲ್ಲ ಅವ್ರ ಜೊತೆ ಒಡನಾಡಿಗಳು ಬೆಳೆದಂತವ್ರು, ನಮ್ಮ ಮಗಳು ಒಡನಾಡಿಗಳು ಬೆಳೆದಂತವ್ರು. ಭವಾನಿ ಮೇಡಮ್ ಆಗ್ಲಿ ಪ್ರಜ್ವಲ್ನಾಗ್ಲಿ ಇವರನ್ನ ಆಡಿಸಿ ಬೆಳೆಸಿದಂತವ್ರು ಇವ್ರು ಯಾರು ಬೇರೆಯವರು ಅನ್ನಿಗರಲ್ಲ. ಇವರು ಯಾರು ಈಗ ಫಿರ್ಯಾದಿದಾರಿದ್ದಾರೆ, ಫಿರ್ಯಾದಿದಾರನ್ನು ಆಡಿಸಿ ಬೆಳೆಸಿ ಅವಳಿಗೊಂದು ಲೈಫ್ ಮಾಡ್ಬೇಕು ಅಂತ ನಿಂತಿದ್ದಾರೋ. ಇಷ್ಟೆಲ್ಲ ಮಾಡಕ್ಕಿದ್ರು ಇವ್ರು ಯಾವಾಗ ಇಡೀ ದೊಡ್ಡ ಕುಟುಂಬ ಇವ್ರದ್ದು, ಈ ದೊಡ್ಡ ಕುಟುಂಬದಲ್ಲಿ ಕಪ್ಪು ಚುಕ್ಕೆನ ಇವ್ರು ಮೇಜರ್ ಆತೋಟಿಂದಲ್ಲಿ ಇದನ್ನ ತರ್ತಾ ಇದ್ದಾರೆ ಇವ್ರ ಫ್ಯಾಮಿಲಿಲಿ. ಈಗ ಒಂದ್ ದಿವಸದಲ್ಲ ಸರ್ ಹೇಳಿನಿ ಸರ್. ಯಾರು ಹೇಳಿ ಸರ್ ನಾನು ಆಗ್ಲೇ ನಿಮ್ಗೆ ಮುಂಚೆನೆ ಹೇಳಿದೆ. ನಾನಿಲ್ಲಿ ಬಂದಿರೋಂಥದ್ದು 107 FIR ಮೇಲೆ. ನಾನು ಬೇರೆ ವಿಚಾರಕ್ಕೆ ನಾನು FIR ನಾನು ಪ್ರಸ್ತಾಪ ನಿಮ್ಮ ಹತ್ರ ಮಾಡಲ್ಲ. ಅದಕ್ಕೆ ಬೇಕಾದ್ರೆ ಇನ್ನೊಂದ್ಸಲಿ ಬೇಕಾದ್ರೆ ಕ್ಲಾರಿಫಿಕೇಶನ್ ಮಾಡ್ಕೊಳಕ್ಕೆ ಇನ್ನೊಂದಿಷ್ಟು ಬರ್ತೀನಿ. ಒಂದ್ ನಿಮಿಷ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸರ್ ಒಂದ್ ನಿಮಿಷ, ಅವ್ರಿಗೆ ಉತ್ತರ ಕೊಡ್ತೀನಿ ಸರ್. ಈಗ ಎಷ್ಟು ವರ್ಷ ರೇವಣ್ಣನ ಮಲ್ಲಿದ್ರು ಸರ್ ಅವರು ಭವಾನಿ ಮೇಡಮ್ ಇವ್ರ ಒಳೇಶ್ಪುರದಲ್ಲಿ? ಸರ್ ಪೂರ ಹೇಳ್ತೀನಿ 4 ರಿಂದ 5 ವರ್ಷ ಇದ್ರು ಅಲ್ವ ಸರ್? ಬಿಟ್ಟೋಕೆ ಎಷ್ಟು ವರ್ಷ ಆಯ್ತು ಸರ್? ಅವರು 5 ವರ್ಷ ಆಯ್ತು. 5 ವರ್ಷದಿಂದ ನೀವೇನ್ ಮಾಡ್ತಿದ್ರಿ? ಹಂಗಾದ್ಮೇಲೆ ನೀವು ಸಮಸ್ಯೆ ಮಾಡ್ತಿದ್ದಾರೆ ಅವ್ರನ್ನ ಸರ್. ಮೀಡಿಯಾ ಅಂತಲ್ಲ ಸರ್, ಒಬ್ಬ ಮಾನವೀಯತೆ ಅಲ್ಲ. ಒಂದ್ ನಿಮಿಷ ಒಬ್ಬ ಮಹಿಳೆಯಾಗಿ ಅವಳಿಗೆ ಇದಿಲ್ವಾ ಸರ್? ದೇಶದಲ್ಲಿ ಕಾನೂನು ಅಷ್ಟೊಂದು ಬೆಳವಣಿಗೆ ಆಗಿದೆ ಸರ್. ಓಕೆ ಸರ್, ಅವರು ಕಂಪ್ಲೇಂಟ್ ಕೊಟ್ಟವ್ರು ಅನ್ನೋದಕ್ಕೆ ಸರ್ ನಾನು ಕಂಪ್ಲೇಂಟ್ ಸರ್ ತಡ್ರಿ ಸರ್ ಒಂದು ಕ್ಲಾರಿಫಿಕೇಶನ್. ನೋಡಿ ಸರ್, ಇದು ನೀವು ಹೇಳ್ತಾ ಇರುವಂತದ್ದಕ್ಕೂ ಇಲ್ಲಿ ನಮ್ಗೆ ಈ ಪ್ರಕರಣ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ನೀವು ಸಂತ್ರಸ್ತ ಮಹಿಳೆ 5 ವರ್ಷದಿಂದ ಅಲ್ಲಿದ್ರು ಇಲ್ಲಿದ್ರು 5 ವರ್ಷದಿಂದ ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದೀರಾ. ನೋಡಿ, ಈ ಒಂದು ಪ್ರಕರಣ ಏನಿದೆ, ಇದು ಮೊಬೈಲ್ ನಲ್ಲಿ ಏನು ವಿಡಿಯೋಗಳು ವೈರಲ್ ಆಯಿತು, ಇದ್ದಂತಹ ಮೊಬೈಲ್ ಪ್ರಜ್ವಲ್ ಅವರ ಮೊಬೈಲ್ ಇಂದ ಈ ವಿಡಿಯೋಗಳನ್ನ ಯಾರೋ ತೆಗೆದು ಅದು ವೈರಲ್ ಆಯಿತು ಅಂತ, ಇದರ ನಂತರವಾಗಿ ಬೆಳವಣಿಗೆಗಳು ಆಗಿರುವಂತದ್ದು. ಸಂತ್ರಸ್ತ ಮಹಿಳೆಗೆ ನಾನು ದೂರು ಕೊಡಬಾರ್ದು ಅಂತ ಇತ್ತೇನೋ, ವಿಡಿಯೋ ರೆಕಾರ್ಡ್ ಆದ್ಮೇಲೆ ಮಾನ ಮರ್ಯಾದೆ ಹೋಯ್ತಲ್ಲ, ಇದು ಹೇಳ್ಕೊಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿರ್ಬೋದು. ಅಲ್ಲ ಸರ್, ನಾನು ಅದನ್ನೇ ನಿಮಗೆ ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದೀನಿ. ಮಾಡ್ತೀನಿ ತಡೀರಿ ಸರ್. ಸಂತ್ರಸ್ತೆ ಮಹಿಳೆ ಸರ್, ನನ್ಗೆ ಅವರು ಫಿರ್ಯಾದಿದಾರರು ನನ್ನ ಅಕ್ಕನ ಸಮಾನ ಅಲ್ಲ, ಫಿರ್ಯಾದಿದಾರರು ನನಗೆ ಅಕ್ಕನ ಸಮಾನ. ಆದ್ರೆ ಸಂತ್ರಸ್ತೆ ಅಂತ ಹೇಳ್ಕೋಬೇಕು ಅಂದ್ರೆ ಅವಳು ಸಮಸ್ಯೆ ಆಗ್ಬೇಕು ಅಂದ್ರೆ ಈಗ ಇನ್ವೆಸ್ಟಿಗೇಷನ್ ನಡೀತದೆ, ಕೋರ್ಟಿಗೆ ಬರ್ತಾರೆ. 5 ವರ್ಷದ ಇನ್ವೆಸ್ಟಿಗೇಷನ್ ಕೋರ್ಟಲ್ಲಿ ನಿಲ್ತವ ಸರ್? ಅದಾದ್ಮೇಲೆ ನಿಲ್ತವ? ಅದನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ. 5 ವರ್ಷ ಇದ್ದರು. ಇವತ್ತು ಕಾನೂನು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಮಹಿಳೆಯರಿಗೋಸ್ಕರ ಅಷ್ಟೊಂದು ಕಾನೂನುಗಳು ಬೆಳೆದವಲ್ವ ಸರ್? ನೀವು ಕಂಪ್ಲೇಂಟ್ ಕೊಡೋದು ಬೇಡ, ಒಂದ್ ಯಾರ್ತಲ್ಲ ಒಂದು ಕಂಪ್ಲೇಂಟ್ ಪಡ್ಕೊಂಡು ಮಹಿಳಾ ಆಯೋಗಕ್ಕೆ ಒಂದು ಲೆಟರ್ ಹಾಕ್ಬಿಟ್ಟಿರಿ. ನೀವು ಸುಮ್ಮನೆ ಯಾಕೆ ಮಲ್ ಕೂತ್ಕೊಂಡಿದ್ರಿ? ಈ ಟೈಮ್ ಯಾಕೆ ಬಂದಿದ್ರಿ ನೀವು? ಹಂಗಾದ್ಮೇಲೆ ಮಹಿಳಾ ಆಯೋಗ ಇಲ್ವಾ ಸರ್? ಅಲ್ಲ 107 ಅಲ್ಲ, ನಾನು 107 ಯಾರು ಫಿರ್ಯಾದಿ ಅವ್ರಿಗೆ ನಾನು ಮಾತಾಡ್ತಾ ಇರೋದು.
ಸರ್ ನಾನು ನಿಮ್ ಕ್ಲಾರಿಫಿಕೇಶನ್ ಮಾಡ್ತಾ ಇರೋದು 107 ಫಿರ್ಯಾದಿದಾರರ ವಿರುದ್ಧವಾಗಿ ನಾನು ಮಾತಾಡ್ತಾ ಇರೋದು.